ದೇವೇಗೌಡರ ಗುಟರಿಗೆ ನಾನು ಹೆದರಲ್ಲ. ಎಚ್.ಡಿ. ದೇವೇಗೌಡರಿಗೆ ಕೆ.ಎಂ. ಶಿವಲಿಂಗೇಗೌಡ ತಿರುಗೇಟು. ದೇವೇಗೌಡರ ಗುಟರಿಗೆ ನಾನು ಹೆದರಲ್ಲ. ಅವರ ಗುಟುರನ್ನು ನೋಡಿ ಬಂದಿದ್ದೇನೆ ಎಂದು ಶಾಸಕ ಕೆ.ಎಂ. ಶಿವಲಿಂಗೇಗೌಡ ನಗರದಲ್ಲಿ ಬುಧವಾರ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರಿಗೆ ತಿರುಗೇಟು ನೀಡಿದರು. ನಗರದ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಬುಧವಾರ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ನಾನು ಕೂಡ ಈ ಹಿಂದೆ ಎಚ್ಚರಿಕೆಯಿಂದಾನೇ ಜೆಡಿಎಸ್ ಬಿಟ್ಟು ಬಂದಿದ್ದೇನೆ. ಅದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕಿದೆ ಎಂದರು. ನಿನ್ನೆ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ದೇವೇಗೌಡರು ಎಚ್ಚರಿಕೆಯಿಂದ ಇರಿ ಎಂದು ಹೇಳಿದ್ದಾರೆ. ನಾನು ಈ ಎಚ್ಚರಿಕೆಯೆಲ್ಲ ಎದುರಲ್ಲ. ನಮಗೆ ಅಧಿಕಾರ ಬಂದಿದೆ. ಸಿಎಂ ಓಡಾಡು ಎಂದಿದ್ದಾರೆ. ಹಾಗಾಗಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡುತ್ತಿದ್ದೇನೆ ಎಂದರು. ಹೋಗ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕಾಗುತ್ತೆ. ಇದು ಅನಿವಾರ್ಯ ಇದೆ. ಆದ್ರಿಂದ ಇವತ್ತು ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ಕಳ್ಕೋಬೇಡಿ. ಈಗಾಗಲೇ ನಿಮ್ಮೆಲ್ಲರನ್ನು ಬಿಟ್ಟು ಕಾಂಗ್ರೆಸ್ನ ಯಾರನ್ನೂ ಸ್ಟೇಟ್ಮೆಂಟ್ನೇ ಕೊಟ್ಟಿಲ್ಲ. ನಾನೀಗ ಇದ್ರ ಕಾಂಗ್ರೆಸ್ನಲ್ಲ, ದೇವೇಗೌಡರು ನನ್ನ ಜವರೇಗೌಡರು ನಾನು ತಗೊಂಡಿದ್ದಾರೆ. ನಾವು ಜೆಡಿಎಸ್ ಬಿಟ್ಟು ಬಂದಾರಲ್ಲ, ಅದರಿಂದ ಇವತ್ತೆಲ್ಲ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಎಚ್ಚರಿಕೆ ಅಂತ ಕೊಟ್ಬಿಟ್ಟಾರೆ. ನಾವೇನು ಎಚ್ಚರಿಕೆಗೆ ಎಲ್ಲ ರೆಡಿಯಾಗಿ ಬಂದಿರೋದು. ಕಾಂಗ್ರೆಸ್ ಬಿಡ್ಬೇಕಾದ್ರೆ ಎಚ್ಚರಿಕೆ ಪತ್ರಿಕೆ ಎಲ್ಲ ನೋಡ್ಕೊಂಡೇ ಬಂದಿರೋದು. ನಾವೇನು ಯಾವಕ್ಕೂ ಎಗರಿ ರಾಜಕಾರಣ ಮಾಡುವಂತ ಇದರಲ್ಲಿ ಇಲ್ಲ. ನಮ್ಮದೇ ಆದಂತ ರಾಜಕಾರಣ. ಜನ ಉಂಟು, ಕ್ಷೇತ್ರದ ಜನ ಉಂಟು, ಅರಸೀಕೆರೆ ಜನ ಇದೀನಿ. ಈಗೆಲ್ಲೋ ಪ್ರಥಮ ಬಾರಿಗೆ ಸಿದ್ದರಾಮಣ್ಣ ಡಿ.ಕೆ. ಅವರೆಲ್ಲ ಓಡಾಡಪ್ಪ ಜಿಲ್ಲೆನೆಲ್ಲ ಅನ್ನೋದಕ್ಕೆ ನೀವು ಕರೆಯೋದಕ್ಕೆ ಅಲ್ಲೆಲ್ಲ ಒಂದು 4-5 ಕಡೆ ಹೋಗಿ ಭಾಷಣ ಮಾಡಿದ್ರಿ ಅಷ್ಟೇ. ಜವರೇಗೌಡರು ಇದ್ರು, ಅಲ್ಲಿ ಒಂದು ಸ್ವಲ್ಪ ಕಠೋರವಾಗಿ ಮಾತಾಡಿದ್ರು, ಸತ್ಯ ಮಾತಾಡಿದ್ರು, ಸುಳ್ಳು ಮಾತಾಡಿಲ್ಲ, ಸತ್ಯ ನಿಜಾಂಶನ ಮಾತಾಡಿದ್ಯೋ. ಈ ಜಿಲ್ಲೆಯ ರಾಜಕಾರಣ ಏನು ಅಂತಕ್ಕಂಥದ್ದನ್ನ ನಾವು ಅಲ್ಲಿ ಸ್ಪಷ್ಟನೆ ಮಾಡ್ತಾ ಇದ್ದೀವಿ. ಇಡೀ ಜಿಲ್ಲೆಯಲ್ಲಿ ಹೇಳಿಕೆ ಬರ್ತಾ ಇದ್ದೀವಿ. ಅದರಿಂದ ಸ್ವಲ್ಪ ಅವರು ನಮ್ಮ ಮೇಲೆ ಗುಟ್ರಿಕೆ ಹಾಕೋದು ಜಾಸ್ತಿ ಮಾಡಿದರೆ, ಗುಟ್ರಿಕೆಗೆಲ್ಲ ನಾವೇನು ಎದುರ್ತಕ್ಕಂಥವ್ರಲ್ಲ. ಗುಟ್ರಿಕೆ ಇಂಥವೆಲ್ಲ ನಾವು ಬಹಳ ನೋಡಿ ಅನುಭವಿಸಿ ಈಗಾಗಲೇ ಬಂದಿದ್ದೀವಿ ರಾಜಕಾರಣಕ್ಕೆ. ಆದ್ರಿಂದ ನೀವು ಅರ್ಥ ಮಾಡ್ತೀವಿ. ಇವತ್ತು ರಂಗಸ್ವಾಮಿ ಅಂತವ್ರು ನನಗೆ ಹಾಸನಕ್ಕೆ ಬಂದಿದ್ರು, ಅಲ್ಲಿ ಅರಸೀಕೆರೆ. ಈಗ ಹಿಂದೆ ನಾನು 14 ಓಟ್ನಲ್ಲಿ ಸೋತಾಗ ಸಾಲ್ಗಾಮೆ ಹೋಗ್ಲಿ ನನಗೆ ಸೇರಿತ್ತು. ನನಗೆ ಈಗಲೂ ಸೀಗೆಗೌಡದ ಹುಲಿ ಅಂತ ಕರೀತಾರೆ. ನಮ್ಮನ್ನ ಯಾರು ಇದು ಅಂತ ಕರೆಯಲ್ಲ, ನನ್ನ ಹೆಸರು ಕರೆಯಲ್ಲ, ಸೀಗೆಗೌಡದ ಹುಲಿ ಅಂತಾರೆ. ಯಾಕೆಂದ್ರೆ ಯಾರ ಕೈಲೂ ಮಾಡಕ್ಕಾಗಿಲ್ಲ ಸೀಗೆಗುಡ್ಡಕ್ಕೆ ರಸ್ತೆ. ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಸೀಗೆಗುಡ್ಡಕ್ಕೆ ಅವತ್ತು ರಸ್ತೆ ಮಾಡಿದ್ದೆ. ಅವರು ಹೇಳ್ತಾರೆ, ಅಣ್ಣ ನೀನ್ ಬಾ, ನೀನ್ ಒಪ್ಕೊ, ನಾವೆಲ್ಲ ಪಾರ್ಟಿ ಸೇರ್ತೀವಿ ಅಂತ. ಈಗ ನೀವು ರಂಗಸ್ವಾಮಿನ ಮಹೇಶ್ ಅಣ್ಣ ಇಬ್ರು ಇಲ್ಲಿ ನಾವು ಮುಂಚೂಣಿ ನಾಯಕರು ಅಂತೇಳಿ ಓಡಾಡ್ತಾ ಇದ್ವಿ. ನೀವಿಬ್ರು ಒಂದಾಗ್ರಪ್ಪ, ನೀವಿಬ್ರು ಒಂದಾಗಿ ಒಬ್ರು ಡೈರೆಕ್ಟ್ ಒಬ್ರು ಇಂಡೈರೆಕ್ಟ್ ಏನೋ ಹಂಚ್ಕೊಂಡು ಹೋಗ್ರಯ್ಯ ಅಂದ್ರೆ ನೀವು 30 ಜನ ಕಟ್ಕೊಂಡು ನಿಂತಕ್ಕೆ ಬರ್ತೀರಿ, ಅವರು 30 ಜನ ಕಟ್ಕೊಂಡು ಯಾವ್ದಾದ್ರು ಫಂಕ್ಷನ್ ಆದ್ರೆ ಓಡಾಟಕ್ಕೆ ಬರ್ತೀರಿ. ಹೆಂಗಾಗತ್ತಿದೆ ಇದು? ರಾಜಕಾರಣ ಆಗತ್ತ? ಒಂದಾಗಿ ಕೂತ್ಕಳಿ. ಓದ್ಸರಿ ಹೇಳಿದ್ರೆ ಯಾಕ್ರೆ ಹಂಗೆಲ್ಲ ಓದ್ಸರಿ ಬರೀ ಈ ರೀತಿ ಪಾರ್ಟಿ ಮರ್ಯಾದೆ ಕಳೆದಿದ್ರೆ ಅಣ್ಣ ಬೂತ್ ಏಜೆಂಟ್ ಹಾಕಿದ್ರೆ ನಮ್ಮ ಕಡೆ ಓಟೇ ಕೇಳಲ್ಲ ಕಣ. ಅದಕ್ಕೋಸ್ಕರ ನಾವ್ ಏನ್ ಮಾಡೋಣ, ನಾವೆಲ್ಲ ಬಿಜೆಪಿ ಆಯ್ತು. ಈಗ ನಾವು ಬಿಜೆಪಿ ಬಿಟ್ಟು ರಂಗಸ್ವಾಮಣ್ಣ ತಪ್ಪಿದ್ರೆ ಆಮೇಲೆ ಚಿಕ್ಕಣ ತಡಿ, ಆಮೇಲೆ ಹೇಳಿ ನನಗೆ ವೇದಿಕೆ ಮೇಲೆ ಆದ್ರೆ ಈ ಪತ್ರಿಕೆ ಹಚ್ಚ ಕೂತಾರೆ. ರಂಗಸ್ವಾಮಣ್ಣ ಶಿವಲಿಂಗೇಗೌಡರು ಮರಾಮರಿ ಆಯ್ತು. ಆಯ್ತು, ಅದೇನಾಯ್ತು, ಅದು ಯಾರ್ಯಾರ ಮೋಸ ಏನೇನಾಯ್ತೋ ಎಂತಾಯ್ತೋ ಒಟ್ಟಾರೆ ಅನುಭವಿಸಿರೋದು ಸತ್ಯ. ಆದ್ರಿಂದ ಮುಂದಂಗ ಆಗಲ್ ಬೇಡ. ಬೆಟ್ಟಕ್ಕೆ ಮಣ್ಣವರ ಕೆಲಸ ಮಾಡೋದ್ ಬೇಡ. ಬೆಟ್ಟದಲ್ಲೇ ಬೇಕಾದಷ್ಟು ಮಣ್ಣು ಐತಿ. ಮಣ್ಣಿಗೆ ಬರುವ ಬೆಟ್ಟಗಳಿಗೆ ಮಣ್ಣವರ ಕೆಲಸ ಪುಕ್ಕಟ್ಟೆ ಮಣ್ಣು ಯಾಕೆ ಹೋಗ್ತೀರಿ? ಎಲ್ಲ ಸನ್ಯಾಸಿಗಳು ನಾವು ರಾಜಕೀಯಕ್ಕೆ ಬಂದಿದೀವಿ. ಹೇಳಿದ್ವಿ, ಮತ್ತೆ ನಮ್ಮ ಚಟ ಇದೆ, ಅದಕ್ಕೋಸ್ಕರ ಬಂದಿದ್ದೀವಿ. ಏನಾದ್ರು ಒಂದು ಗುರಿ ಮುಟ್ಬೇಕಲ್ಲ.